ಏನು ಇವತ್ತಿನ ದಿನ ರಾಜ್ಯ ಸರ್ಕಾರ ಏನು ಬಡವರ ಜೀವನನ ಇವತ್ತಿನ ದಿನ ಚೆನ್ನಾಗಿ ಮಾಡ್ತೀರಿ ಅಂಥೇಳಿ, ಬಡವರ ಸಮಸ್ಯೆಗಳು ಇರೋದಿಲ್ಲ, ಅವ್ರ ಜೀವನನ ಚೆನ್ನಾಗಿ ಕಟ್ಕೊಡ್ತೀರಿ ಅಂಥೇಳಿ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಟ್ಟ ರಾಜ್ಯ ಸರ್ಕಾರ ಇವತ್ತಿನ ದಿನ 5 ಗ್ಯಾರಂಟಿ ಮುಖಾಂತರನೇ ಇವತ್ತಿನ ದಿನ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದು ಕೊನೆಗೆ ಏನು ಒಂದೊಂದೇ ಈ ಲೋಕಸಭಾ ಚುನಾವಣೆ ಆದಮೇಲೆ ಅಸಲಿ ಮುಖ ತೋರಿಸ್ತಾ ಏನು ಮೊದಲನೇದಾಗಿ ಸ್ಟ್ಯಾಂಪ್ ಡ್ಯೂಟಿ ಮುದ್ರಣ ಶುಲ್ಕನ ಜಾಸ್ತಿ ಮಾಡ್ತು. ಆ ಒಂದು ಏನು ಜನರ ಏನು ಮೇಲೆ ಬರೆ ಆಗ್ತಾಯಿದೆ ಅಂತ ಹೇಳಿದಾಗ, ಇಲ್ಲ ಇದು ಮಧ್ಯಮ ವರ್ಗದವ್ರಿಗೆ ಮತ್ತು ಕೆಳ ಹಂತದ ಜನರಿಗೆ ಇದೇನು ತೊಂದರೆ ಆಗಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡ್ತಾರೆ. ಅದಾದಮೇಲೆ ಈಗ ಮತ್ತೆ ಹೊಸದಾಗಿ ಹಾಲು ಅಂದರೆ ಸಾಮಾನ್ಯವಾಗಿ ಪ್ರತಿದಿನ ಪ್ರತಿಯೊಂದು ಬಡವರಿಂದ ಹಿಡಿದು ಶ್ರೀಮಂತರವ್ರಿಗೂ ಪ್ರತಿದಿನ ಯಾರೇ ಆಗಲಿ ಹಾಲು ಮನೆಯಲ್ಲಿ ಬಳಕೆ ಮಾಡುವಂಥ ತುಂಬ ಅಮೂಲ್ಯವಾದ ಒಂದು ವಸ್ತು. ಹಾಗಾಗಿ ಏನು ಇವತ್ತಿನ ದಿನ ರಾಜ್ಯ ಸರ್ಕಾರ ಆ ಹಾಲನ್ನ ಏಕ್ದಮ್ಮು 4 ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತಿನ ದಿನ ಬಡವ್ರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದೆ, ಬಡವ್ರ ಹೊಟ್ಟೆ ಹೊಡೆಯುವಂಥ ಕೆಲಸ ಮಾಡ್ತಾಯಿದೆ. ನಿಜವಾಗ್ಲೂ ಏನು ಇವತ್ತಿನ ದಿನ ಈ ತೀರ್ಮಾನ ತಗೊಂಡಿದ್ದಾರೆ, ನಿಜವಾಗ್ಲೂ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾನ ಮರ್ಯಾದೆ ಇಲ್ಲ. ಈ ಕೂಡಲೇ ಈ 4 ರೂಪಾಯಿ ಏನು ಏರಿಕೆ ಮಾಡಿ ಜನರಿಗೆ ಈ ಬರೆ ಎಳೆದಿದ್ದಾರೆ, ಈ ಕೂಡಲೇ ಈ ಒಂದು ನಿರ್ಧಾರನ ವಾಪಸ್ ತಗೊಬೇಕು. ಮತ್ತು ಏನು ಇವರು ಗ್ಯಾರಂಟಿ ಏನು ಅವೈಜ್ಞಾನಿಕವಾಗಿ ಏನು ಗ್ಯಾರಂಟಿನ ಜನರು ಓಟ್ ತೊಗೊಳೋದಕ್ಕೆ, ಕೇವಲ ಬರೀ ಓಟ್ ತೊಗೊಳೋದಕ್ಕೋಸ್ಕರ ಇವರು ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೋಸ್ಕರ ಎಲ್ಲರೂ ಯಾಮಾರಿಸಿ ಇವತ್ತಿನ ದಿನ ಅಧಿಕಾರಕ್ಕೆ ಬಂದರು. ಇವಾಗ ಈ ಏನು ಬಡ ಜನರಿಗಾಗಿರ್ಬೋದು, ಮಧ್ಯಮ ವರ್ಗದವರಾಗಿರ್ಬೋದು, ಎಲ್ಲ ಹಂತದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಏನು ಮಾಡ್ತಾಯಿದೆ, ಏನು ನಮ್ಮ ಹತ್ರನೇ ದುಡ್ಡು ತೊಗೊಂಡು ನಮಗೆ ಅದನ್ನು ಗ್ಯಾರಂಟಿ ಅಂತೇಳಿ ಮೋಸ ಮಾಡುವಂಥ ಏನು ಇವರ ಅಸಲಿ ಮುಖವಾಡ ಇವತ್ತು ಆಚೆ ಬರ್ತಾಯಿದೆ. ಆದ್ದರಿಂದ ಎಲ್ಲ ರಾಜ್ಯದ ಜನತೆಗೂ ನಾನು ಕೇಳ್ಕೊಳೋದಿದೆ, ಏನು ಯಾವುದೇ ಆಗಲಿ ಗ್ಯಾರಂಟಿಗಳಾಗಲಿ ಅಥವಾ ಇನ್ನೊಂದು ಈ ಥರ ಏನು ಕಾಂಗ್ರೆಸ್ ಅವರು ಮತ್ತೆ 1 ಲಕ್ಷ ಕೊಡ್ತೀನಿ ಅಂತೇಳಿ ಲೋಕಸಭೆ ಚುನಾವಣೆಗೆ ಮೋಸ ಮಾಡೋದಕ್ಕೆ ಬಂದರು, ಯಾವುದೇ ರೀತಿಯಲ್ಲೂ ಜನ ಅದನ್ನು ಒಪ್ಪಲಿಲ್ಲ. ಹಾಗಾಗಿ ಇವಾಗಾದರೂ ಎಚ್ಚೆತ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಒಂದು ಈ ಥರ ಒಂದು ಅವೈಜ್ಞಾನಿಕವಾದ ಹೇಳಿಕೆಗಳು ಕೊಡೋದು, ಗ್ಯಾರಂಟಿಗಳು ಕೊಡೋದನ್ನು ನಿಲ್ಲಿಸಿ ಈ ಕೂಡಲೇ ಈ ಏನು ಆದೇಶನ ಹೊರಡಿಸಿದ್ದಾರೆ ಇದನ್ನು ವಾಪಸ್ ತೊಗೊಬೇಕು ಅಂತೇಳಿ ಕೇಳ್ಕೊತೀನಿ.